ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿ ಬಂದರೆ ವಾತಾವರಣವೇ ಹಗುರವಾಗುತ್ತದೆ, ಜೊತೆ ಇದ್ದರೆ ಚೆನ್ನಾಗಿರುತ್ತದೆ ಅಂತ ಅನಿಸಿದರೆ ಅದಕ್ಕೆ ಕಾರಣ ಪೂರ್ವ ಫಾಲ್ಗುನಿ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಪೂರ್ವ ಫಾಲ್ಗುನಿ ಅಥವಾ ಪುಬ್ಬ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಪೂರ್ವ ಫಾಲ್ಗುನಿ ಬಗ್ಗೆ. ಪುಬ್ಬ ನಕ್ಷತ್ರ ಭಚಕ್ರದ 11ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ಸಿಂಹರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಶುಕ್ರ. ಪೂರ್ವ ಫಾಲ್ಗುನಿ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಆನಂದದ ಶಕ್ತಿ. ಫಾಲ್ಗುನಿ ಅಂದರೆ ಸೌಂದರ್ಯ, ಸಂತೋಷ, ವಿಶ್ರಾಂತಿ. ಇವರು ಸಂತೋಷದಿಂದ ಬದುಕಲು ಇಷ್ಟಪಡುವವರು, ಸ್ನೇಹಕ್ಕೆ ಮೌಲ್ಯ ಕೊಡುವವರು, ಇತರರಿಗೆ ಹಿತವಾಗಿರುವರು. ಇವರು ಕಲೆ, ರುಚಿ ಮತ್ತೆ ಸೃಜನಶೀಲತೆ ಕ್ರಿಯೇಟಿವಿಟಿ ಕಡೆ ಆಸಕ್ತಿ ಇಡುತ್ತಾರೆ. ಪುಬ್ಬ ಸಿಂಬಲ್ ಮಂಚದ ಮುಂಭಾಗದ ಕಾಲುಗಳು, ಫ್ರಂಟ್ ಲೆಗ್ಸ್ ಆಫ್ ಬೆಡ್. ಅದು ವಿಶ್ರಾಂತಿ, ಆರಾಮ ಮತ್ತು ಸಂಬಂಧವನ್ನು ಸೂಚಿಸುತ್ತದೆ. ಇನ್ನೊಂದು ಸಂಕೇತ ಇದೆ, ಉಯ್ಯಾಲೆ. ಅದು ಸಂತೋಷ ಮತ್ತು ಹಗುರ ಮನಸ್ಸನ್ನು ಸೂಚಿಸುತ್ತದೆ. ಪೂರ್ವ ಫಾಲ್ಗುನಿ ನಕ್ಷತ್ರದ ಅಧಿದೇವತೆ ಭಗ. ಭಗ 12 ಆದಿತ್ಯರಲ್ಲಿ ಒಬ್ಬರು. ಭಾಗ್ಯ, ಸಂತೋಷ ಮತ್ತು ಜೀವನದ ಸೌಭಾಗ್ಯವನ್ನು ಸೂಚಿಸುವ ದೇವ. ಅದಕ್ಕೆ ಪುಬ್ಬ ಜನರಲ್ಲಿ ಸಂತೋಷ ಹಂಚುವ ಗುಣ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸುಖಂ ವಿಭಜ್ಯತೆ ಶ್ರೇಷ್ಠಂ. ಅಂದರೆ ಸಂತೋಷ ಹಂಚಿಕೊಟ್ಟಾಗಲೇ ಹೆಚ್ಚು ಸುಂದರ. ಇದು ಪೂರ್ವ ಫಾಲ್ಗುನಿ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ, ಪುಬ್ಬ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಆರಾಮಕ್ಕೆ ಹೆಚ್ಚು ಮಹತ್ವ ಕೊಡುವುದು, ಪ್ರಯಾರಿಟೈಸಿಂಗ್ ಕಂಫರ್ಟ್, ಕೆಲಸವನ್ನು ತಡ ಮಾಡುವುದು, ಪ್ರೊಕ್ರಾಸ್ಟಿನೇಟಿಂಗ್ ವರ್ಕ್, ಇದರಿಂದ ಮೆಚ್ಚುಗೆಯನ್ನು ಬಯಸುವುದು, ನೀಡ್ ಫಾರ್ ವ್ಯಾಲಿಡೇಷನ್, ಸಂಬಂಧಗಳಿಂದ ಅತಿಯಾದ ನಿರೀಕ್ಷೆ, ಹೈ ಎಕ್ಸ್ಪೆಕ್ಟೇಷನ್ಸ್ ಇನ್ ರಿಲೇಶನ್ಶಿಪ್ಸ್. ಪೂರ್ವ ಫಾಲ್ಗುನಿ ಜನ್ಮ ನಕ್ಷತ್ರ ಇರುವವರಿಗೆ ಆನಂದ ಒಂದು ಶಕ್ತಿ, ಆದರೆ ಶಿಸ್ತು ಒಂದು ಜೀವನ ಪಾಠ. ನೀವು ಸಂತೋಷ ಮತ್ತು ಜವಾಬ್ದಾರಿ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ಸುಂದರವಾಗಿ ಬೆಳೆಯುತ್ತದೆ. ಪೂರ್ವ ಫಾಲ್ಗುನಿ ನಕ್ಷತ್ರ ಸಂತೋಷದ ಶಕ್ತಿ. ಸಮತೋಲನ ಬಂದಾಗ ಅದು ಪ್ರೀತಿ ಮತ್ತು ಸೃಜನಶೀಲತೆಯಾಗಿ ಮೂಡುತ್ತದೆ. ದಟ್ ಇಸ್ ವೆನ್ ಬ್ಯಾಲೆನ್ಸ್, ಪೂರ್ವ ಫಾಲ್ಗುನಿ ಎನರ್ಜಿ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇಸ್ ಲವ್ ಅಂಡ್ ಕ್ರಿಯೇಟಿವಿಟಿ. ಇದು ಪೂರ್ವ ಫಾಲ್ಗುನಿ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 12ನೇ ನಕ್ಷತ್ರವಾದ ಉತ್ತರ ಫಾಲ್ಗುನಿ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.